ನಮಸ್ತೆ ಸ್ನೇಹಿತರೆ. ವೆಂಕಟೇಶ್ವರ ಎಂದರೆ ವೆಂಕಟಗಳ ಅಧಿಪತಿ. ಅದರ ಅರ್ಥ ಭಗವಾನ್ ವೆಂಕಟೇಶ್ವರನು ನಮ್ಮ ಪಾಪಗಳನ್ನು ನಿವಾರಿಸುತ್ತಾನೆ. ವೆಂಕಟೇಶ್ವರ ಎನ್ನುವ ಪದಕ್ಕೆ ಇನ್ನೂ ಒಂದು ಅರ್ಥವಿದೆ. ವೆಂಕಟಗಿರಿ ಎನ್ನುವುದು ಆಂಧ್ರಪ್ರದೇಶದಲ್ಲಿರುವ ಒಂದು ಬೆಟ್ಟ. ಈಶ್ವರ ಎಂದರೆ ಒಡೆಯ. ಈ ಬೆಟ್ಟಗಳ ಒಡೆಯನೇ ವೆಂಕಟೇಶ್ವರ ಎಂದು ಹೇಳುವುದುಂಟು. ವೇಮ್ ಎಂದರೆ ಪಾಪ ಮತ್ತು ಕ್ಷನಿಹಕಟ ಎಂದರೆ ಶಕ್ತಿ ಮತ್ತು ನಿವಾರಕ ಎಂದು ಸಂಸ್ಕೃತದಲ್ಲಿ ವಿವರಿಸಬಹುದು. ವೆಂಕಟೇಶ್ವರನಿಗೆ ಗೋವಿಂದ ಮತ್ತು ಬಾಲಾಜಿ ಎಂದು ಕರೆಯಲಾಗುತ್ತದೆ. ಭಗವಾನ್ ವೆಂಕಟೇಶ್ವರರನ್ನು ಕಲಿಯುಗ ದೈವ ಎಂದು ಕರೆಯಲಾಗುತ್ತದೆ. ಈ ದೇವನು ತನ್ನ ಭಕ್ತರನ್ನು ಸುಖ, ಶಾಂತಿ, ಯಶಸ್ಸು, ಸಂಪತ್ತನ್ನು ಕರುಣಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಧ್ರುವ, ಕೌತುಕ, ಸ್ತಪನ, ಉತ್ಸವ ಮತ್ತು ಬಲಿ ಬೆರಂ ಎನ್ನುವ 5 ದೇವತೆಗಳನ್ನು ವೆಂಕಟೇಶ್ವರನು ಪ್ರತಿನಿಧಿಸುತ್ತಾನೆ. ವೆಂಕಟೇಶ್ವರನನ್ನು ಪೂಜಿಸಲು ಓಂ ನಮೋ ವೆಂಕಟೇಶಾಯ, ಓಂ ನಮೋ ನಾರಾಯಣ ಮತ್ತು ಶ್ರೀ ವೆಂಕಟೇಶ್ವರ ಸುಪ್ರಭಾತಂ ಎನ್ನುವ ಮಂತ್ರಗಳನ್ನು ಬಳಸಬಹುದು. ವೆಂಕಟೇಶ್ವರನನ್ನು ಕಲಿಯುಗ ದೈವ ಎಂದು ಕರೆಯುವ ಕಾರಣ ಆತ ನೆಲೆಸಿರುವ ತಿರುಪತಿಯನ್ನು ಕಲಿಯುಗ ವೈಕುಂಠ ಎಂದು ಹೇಳಲಾಗುತ್ತದೆ. ಆಂಧ್ರಪ್ರದೇಶದ ತಿರುಮಲ ವೆಂಕಟೇಶ್ವರ ದೇಗುಲದಲ್ಲಿ ಸ್ವಾಮಿಯು ನೆಲೆಸಿದ್ದು ಪ್ರತಿದಿನ 2.3 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹವಾಗುತ್ತದೆ. ಹಾಗಾಗಿ ಇದನ್ನು ವಿಶ್ವದ ಅತಿ ಸಿರಿವಂತ ದೇಗುಲ ಎಂದು ಕರೆಯುತ್ತಾರೆ. ಭಗವಾನ್ ವೆಂಕಟೇಶ್ವರ ಮತ್ತು ತಿರುಮಲವನ್ನು ಪದ್ಮಪುರಾಣ, ವರಹ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮೋತ್ತರ ಪುರಾಣ, ಮಾರ್ಕಂಡೇಯ ಪುರಾಣ, ಹರಿವಂಶ, ವಾಮಪುರಾಣ, ಬ್ರಹ್ಮಪುರಾಣ, ಆದಿತ್ಯ ಪುರಾಣ, ಸ್ಕಂದ ಪುರಾಣ ಉಲ್ಲೇಖಿಸಿವೆ. ಭಗವಾನ್ ವಿಷ್ಣುವಿನ ವೆಂಕಟೇಶ್ವರನ ಅವತಾರವನ್ನು ಒಂದು ದೊಡ್ಡ ಪ್ರಮುಖ ಘಟ್ಟ ಎಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.